ಮೊದಲೇ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಕಾಣಿಸ್ತಾ ಇದ್ದಿದ್ದೆ ಗುಂಡಿಗಳು. ಈಗ ಭಾರೀ ಮಳೆಯಿಂದ ಮತ್ತೆ ಬೆಂಗಳೂರು ಗುಂಡಿಮಯ ಆಗಿದೆ. ಇನ್ಫ್ಯಾಕ್ಟ್ ಆ ಗುಂಡಿಗಳೇನಿತ್ತು ಈಗ ಹೊಂಡಗಳಾಗಿದೆ. ಅದು ನಗರದ ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿ ಯಮಗುಂಡಿಗಳ ದರ್ಶನ ಆಗ್ತಾ ಇದೆ. ಬಿಎಂಟಿಸಿ ಬಸ್ ನಿಲ್ದಾಣದ ರಸ್ತೆಗಳು ಗುಂಡಿಮಯ ಆಗಿದೆ. ಚಾಲಕರು ಪ್ರಯಾಣಿಕರದ್ದು ಪ್ರತಿನಿತ್ಯ ನರಕ ಯಾತನೆ. ಮೆಜೆಸ್ಟಿಕ್ ನಲ್ಲಿ ದೊಡ್ಡ ಗುಂಡಿಗಳನ್ನ ಮೀರಿಸುವಂತ ಹೊಂಡಗಳು ಕಾಣಿಸ್ತಾ ಇದೆ. ಅಪಘಾತಕ್ಕೆ ಈ ಹೊಂಡಗಳು ಆಹ್ವಾನವನ್ನ ಕೊಡ್ತಾ ಇದೆ. ಇನ್ಫ್ಯಾಕ್ಟ್ ಈ ಮಳೆಗಾಲದಲ್ಲಿ ಏನಾಗುತ್ತೆ, ಒಂದು ಸಣ್ಣ ಗುಂಡಿ ಇದ್ರೂ ನೀರಲ್ಲಿ ಸ್ಟಾಕ್ ಆಗುತ್ತೆ. ಮತ್ತೆ ಬೆಂಗಳೂರಲ್ಲಿ ಲಕ್ಷಾಂತರ ವೆಹಿಕಲ್ಗಳು ರೋಡ್ ಮೇಲೆ ಓಡಾಡುತ್ತೆ. ಸೊ ಹಾಗಾಗಿ ಆ ಗುಂಡಿಗಳ ಗಾತ್ರ ಏನಿದೆ ಆಳ ಅಗಲ ದೊಡ್ಡದಾಗ್ತಾ ಹೋಗುತ್ತೆ. ಈಗ ಹೊಂಡಗಳಾಗಿ ಅದು ಕನ್ವರ್ಟ್ ಆಗಿದೆ. ಒಂದು ಸಬೂಬ್ ಹೇಳ್ತಾ ಇದ್ರು, ಅಯ್ಯೋ ಮಳೆಗಾಲದಲ್ಲಿ ನಾವ್ ಏನ್ ಹಾಕಿದ್ರು ಅದು ನಿಲ್ಲಲ್ಲ, ಮತ್ತೆ ಕಿತ್ಕೊಂಡು ಬರುತ್ತೆ, ಮಳೆಗಾಲ ಮುಗೀಲಿ ಅಂತ. ಅದಕ್ಕೊಂದು ಪರಿಹಾರ ಇತ್ತು, ಕೋಲ್ಡ್ ಮಿಕ್ಸ್ ನಾವು ಹಾಕ್ತೀವಿ ಅಂತ ಹೇಳಿದ್ರು. ಹೆಂಗ್ ಯಾಮಾರಿಸ್ತಾ ಇದ್ರು ಅಂದ್ರೆ ಇದೊಂದು ಹೊಸ. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ. ನೀವು ಕಲಿಬೇಕಾ, ನೀವು ಮಾಡ್ಬೇಕಾ, ಮತ್ತೆ ಆಗ್ತಾಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ಟೆಕ್ನಾಲಜಿ ಅಂತಿದ್ರು, ಅದೆಲ್ಲ ಹೊಸ ಟೆಕ್ನಾಲಜಿ ಅಲ್ಲ. ಬೇರೆ ಬೇರೆ ಕಡೆ ಅದನ್ನ ಯೂಸ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲ ಅದನ್ನ ಇವರು ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿತ್ತು ಅಷ್ಟೇ. ಬಟ್ ಈಗ ಹೊಸ ನೆಪಗಳೇನು ಅಂದ್ರೆ ಆ ಕೋಲ್ಡ್ ಮಿಕ್ಸು ಇಲ್ಲ, ಹಾಟ್ ಮಿಕ್ಸು ಇಲ್ಲ. ಇವಾಗ ಅದನ್ನ ಮಣ್ಣು ಇಟ್ಟಿಗೆಗಳಿಂದ ತುಂಬಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಕೆಸರು ಮಯ ಆಗತ್ತೆ. ಮತ್ತೆ ಈ ಎಸ್ಪೆಷಲಿ ಈ ಬಸ್ ಚಾಲಕರಿದಾವ, ಆ ಬಸ್ ಚಾಲಕರು ತುಂಬಾ ಪರದಾಟ ಪಡ್ತಾ ಇದ್ದಾರೆ. ತಿಂಗಳಗಟ್ಲೆ ಆಯ್ತು, ಓಡ್ಸಕ್ ಆಗಲ್ಲ ಸರ್ ಗಾಡಿಗಳು. ಇಲ್ಲ ಒಳಗಡೆ ಏನಿಲ್ಲ, ಇಲ್ಲೂ ಈಚೆ ಮಾತ್ರ. ಚೆನ್ನಾಯ್ತು ಮೊದಲು. ಈಗ ಮಳೆಯಲ್ಲಿ ಈಗ ಆಯ್ತು, ದೊಡ್ಡ ದೊಡ್ಡ ಗುಂಡಿಗಳಾಗಿದಾವಲ್ವಾ ಮಳೆಯಲ್ಲಿ. ತಿಂಗಳಗಟ್ಲೆ ಆಯ್ತು, ಓಡ್ಸಕ್ ಆಗಲ್ಲ ಸರ್ ಗಾಡಿಗಳು. ಇಲ್ಲ ಒಳಗಡೆ ಏನಿಲ್ಲ, ಇಲ್ಲೂ ಈಚೆ ಮಾತ್ರ. ಚೆನ್ನಾಯ್ತು ಮೊದಲು. ಈಗ ಮಳೆಯಲ್ಲಿ ಈಗ ಆಯ್ತು, ದೊಡ್ಡ ದೊಡ್ಡ ಗುಂಡಿಗಳಾಗಿದಾವಲ್ವಾ ಮಳೆಯಲ್ಲಿ. ಇನ್ನು ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಭಾರತದ ನಕ್ಷೆ ಆಕಾರದಂತೆ ಒಂದು ಗುಂಡಿ ಸೃಷ್ಟಿಯಾಗಿದೆ. ನ್ಯೂಸ್ 18 ಕ್ಯಾಮೆರಾಗೆ ಆ ನಕ್ಷೆ ಆಕಾರದ ಗುಂಡಿಯ ದೃಶ್ಯ ಸೆರೆ ಸಿಕ್ಕಿದೆ. ಅದನ್ನ ಮಾರ್ಕ್ ಮಾಡಿನೂ ನಾವು ತೋರಿಸ್ತಾ ಇದ್ದೀವಿ. ಇಂಡಿಯಾ ಮ್ಯಾಪ್ ತರ ಕಾಣಿಸ್ತಾ ಇದೆ. ನಾನು ಹೇಳ್ತಾ ಇದ್ದೆ ಲಾಸ್ಟ್ ಬುಲೆಟಿನ್ ಅಲ್ಲೂ, ಇದು ಸದ್ಯಕ್ಕೆ ಇಂಡಿಯಾ ಮ್ಯಾಪ್ ತರ ಕಾಣಿಸ್ತಾ ಇದೆ. ಸೊ ಇದೇ ತರ ಗುಂಡಿ ಹಿಂಗೆ ಬಿಟ್ರೆ ಇದು ವರ್ಲ್ಡ್ ಮ್ಯಾಪ್ ಆಗುತ್ತೆ. ಇನ್ನು ಮೆಜೆಸ್ಟಿಕ್ ನಲ್ಲಿ ಯಮಗುಂಡಿಗಳ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದೊಂದು ವಾರ ಸುರಿದಂತ ಭಾರಿ ಮಳೆಗೆ ಯಾವ ಲೆವೆಲ್ಗೆ ಅಂದ್ರೆ ಚೆನ್ನಾಗಿರೋ ರೋಡ್ ಕೂಡ ಹಾಳಾಗಿದೆ. ಅದರಲ್ಲೂ ಕೂಡ ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರು ಓಡಾಡುವ, ಸಾವಿರಾರು ವೆಹಿಕಲ್ಗಳು ಓಡಾಡುವಂತ ರಸ್ತೆ ಇದು ಮೆಜೆಸ್ಟಿಕ್ ನ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಹೋಗುವಂತ ರಸ್ತೆ. ಈ ರಸ್ತೆ ಅವ್ಯವಸ್ಥೆ ಹೇಗಿದೆ ಅನ್ನೋದು ನೀವೇ ನೋಡಿದ್ರೆ ಗೊತ್ತಾಗತ್ತೆ. ಸಣ್ಣ ಪುಟ್ಟ ಗುಂಡಿಗಳಲ್ಲ, ನಿಜವಾಗ್ಲೂ ದೊಡ್ಡ ದೊಡ್ಡ ಹೊಂಡಗಳಾಗಿ ಮಾರ್ಪಾಟಾಗಿದೆ. ಇಂಥ ಹೊಂಡದಲ್ಲಿ ವೆಹಿಕಲ್ಗಳ ಮೂವ್ಮೆಂಟ್ ಪ್ರತಿ 2 ನಿಮಿಷಕ್ಕೊಂದಾದ್ರೂ ವೆಹಿಕಲ್ ಮೂವ್ಮೆಂಟ್ ಇರುತ್ತೆ. ಈ ರೀತಿಯಾದಂತ ದೊಡ್ಡ ದೊಡ್ಡ ಹೊಂಡಗಳು ಇಲ್ಲಿ ಇರೋದು ಕಂಡು ಬರ್ತದೆ. ಬಿಎಂಟಿಸಿ ನಿಮಗೆ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗ್ಬೇಕಾದ್ರೆ, ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗ್ಬೇಕಾದ್ರೆ, ಸೊ ಅವರ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬರುವಂತ ವೆಹಿಕಲ್ಗಳು, ಅದರಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ನಿಮಗೆ ಮಳೆ ಬಂದಾಗ ನಿಮಗೆ ಗೊತ್ತೇ ಆಗೋದಿಲ್ಲ ಯಾವ ಲೆವೆಲ್ಗೆ ದೊಡ್ಡ ದೊಡ್ಡ ಪಾಟ್ ಹೋಲ್ಗಳು ಇದೆ ಅಂತ ಹೇಳಿ. ಪಕ್ಕದಲ್ಲಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಒಟ್ಟು ಆಲ್ಮೋಸ್ಟ್ ಹೆಜ್ಜೆ ಹೆಜ್ಜೆಗೂ ಕೂಡ ದೊಡ್ಡ ದೊಡ್ಡ ಪಾಟ್ ಹೋಲ್ಗಳಿದಾವೆ. ಕಳೆದ ಒಂದು ವಾರದಿಂದ, ಕಳೆದೊಂದು ತಿಂಗಳಿಂದ ಕೂಡ ಇದೇ ರೀತಿಯಾದಂತ ಸಿಚುವೇಶನ್ ಇತ್ತು. ಆದ್ರೆ ಕಳೆದ ಒಂದು ವಾರಕ್ಕೆ ಮಳೆ ಜಾಸ್ತಿ ಆಯ್ತು. ಅದರ ಪರಿಣಾಮ ಈಗಲೂ ಕೂಡ ಮಳೆ ನಿಂತಲ್ಲಿ ನೀರು ನಿಂತಿದೆ. ಇನ್ನು ವೆಹಿಕಲ್ಗಳ ಮೂವ್ಮೆಂಟ್ ಇರುತ್ತೆ. ನಿಮಗೆ 2 ವೀಲರ್ ಮತ್ತು ಆಟೋಗಳು ಬಂದ ಹೊತ್ತಲ್ಲಂತೂ ಬಹಳ ಪ್ರಾಬ್ಲಮ್ ಆಗುತ್ತೆ. ವೆಹಿಕಲ್ಗಳು ಮೂವ್ಮೆಂಟ್ ಆದಾಗ ನಿಮಗೆ ಬಹಳ ನೀಟಾಗಿ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿ ನಿಮಗೆ ಏನು ಸಿಂಗಾಪುರ್ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತೆಲ್ಲ ಮಾಡೆಲ್ ಬಸ್ ನಿಲ್ದಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಿಮಗೆ ಬೇಸಿಕ್ ರೋಡ್ ಫೆಸಿಲಿಟಿನೂ ಕೂಡ ಸಮರ್ಪಕವಾಗಿ ಮಾಡದೇ ಇದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಅನ್ನೋದು ಜನರ ಪ್ರಶ್ನೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಕೊಂಡೆಯ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.